ಹಲೋ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕ್ರಾಪ್ ಟಾಪ್ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದನ್ನು ನೋಡೋಣ. ಅದಕ್ಕನ್ನು ಮೊದಲು ಮೆಜರ್ಮೆಂಟು ತಿಳಿಸ್ಬಿಡ್ತೀನಿ ನೋಡಿ. ಲೆಂತು 17 ಇಂಚು, ಇದೆಲ್ಲ ರೆಡಿ ಮೆಜರ್ಮೆಂಟ್ ಇರ್ತದೆ. ಚೆಸ್ಟು 33 ಇಂಚು. ನೆಕ್ಸ್ಟು ಆರ್ಮಲ್ ಓಪನ್ನು 6.5, ಓಕೆ. ಮತ್ತು ಶೋಲ್ಡ್ರು 14 ಇಂಚು, ಓಕೆ. ಇದನ್ನು ಹೇಗೆ ಕಟ್ ಮಾಡೋದನ್ನು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಇವಾಗ ಚೆಸ್ಟ್ನು 4 ಭಾಗ ಡಿವೈಡ್ ಮಾಡ್ಕೋಬೇಕಾಗುತ್ತೆ, ಓಕೆ. 4 ಭಾಗ 33ನು 4 ಭಾಗ ಡಿವೈಡ್ ಮಾಡಿದ್ರೆ 8.5 ಆಗುತ್ತೆ, ಓಕೆ. ಅದಕ್ಕೆ ಪ್ಲಸ್ 1.5 ಇಂಚು, ಓಕೆ. 1.5 ಇಂಚು ಪ್ಲಸ್ ಮಾಡ್ಕೊರಿ. ಇವಾಗ 1.5 ಇಂಚು ಪ್ಲಸ್ ಮಾಡ್ಕೊಂಡು ಟೋಟಲ್ 10 ಆಯಿತು. ಇವಾಗ 10 ಇಂಚಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 10 ಇಂಚಿಗೆ ಮಾರ್ಕ್ ಮಾಡ್ಕೊರಿ, ಓಕೆ. ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಫ್ರಂಟು ಬ್ಯಾಕು ಎರಡೂ ಇರ್ತದೆ, ಓಕೆ. ಇದರಲ್ಲಿ ಫ್ರಂಟು ಬ್ಯಾಕು ಎರಡೂ ಇರ್ತದೆ. ಅದನ್ನು ನೀಟಾಗಿ 10 ಇಂಚಿಗೆ ಮಾರ್ಕ್ ಮಾಡಿದಿಲ್ವ, ಆ ಲೆವೆಲ್ಗೆ ನೀಟಾಗಿ ಗೀಚಿ. ಆಮೇಲೆ ಇದನ್ನು ನೀವು ಐರನ್ ಬೇಕಾದ್ರೂ ಮಾಡ್ಕೋಬೇಡಿ. ಯಾವತ್ತೇ ಆಗಲಿ ಕಟ್ ಮಾಡುವಾಗ ಐರನ್ ಮಾಡ್ಕೊಬಿಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಲೈನಿಂಗಲ್ಸ್ ಇರೋ ಅಲ್ಲಿ ರಿಂಕಲ್ಸು ಮತ್ತು ಬಾಡಿನಲ್ಲಿರೋ ರಿಂಕಲ್ಸ್ ಎಲ್ಲ ಹೋಗ್ಬಿಡ್ತದೆ. ನಮ್ಗೆ ಎಕ್ಸಾಕ್ಟು 100% ಮೆಜರ್ಮೆಂಟ್ ಅನ್ನೋದು ಬರುತ್ತೆ, ಓಕೆ. ಐರನ್ ಮಾಡಿದ ನಂತರ ನೆಕ್ಸ್ಟ್ ಫಸ್ಟು ಲೆಂತು. ಇದರಲ್ಲಿ ಫ್ರಂಟು ಬ್ಯಾಕು ಎರಡೂ ಇರೋದರಿಂದ ಒಟ್ಟಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ, ಓಕೆ. 18.25 ಇಂಚು, ಓಕೆ. ನಮಗೆ ಬೇಕಾಗಿರೋದು 17 ಮಾರ್ಜಿನು ಮೇಲ್ಗಡೆ ಕೆಳಗಡೆ ಮತ್ತು ಎಕ್ಸ್ಟ್ರಾ ಒಂದು 1/4 ಇಂಚು ಮಾರ್ಜಿನ್ ಮಡಗಿರ್ತೀನಿ, ಓಕೆ. ಟೋಟಲ್ 18.25. ಈಗ ನೆಕ್ಸ್ಟು ಆರ್ಮಲ್ ಓಪನ್ನು. ನಮಗೆ ರೆಡಿ ಬೇಕಾಗಿರೋದು 6.5, ಓಕೆ. ಇವಾಗ ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೆಕ್ ಓಪನ್ ಮೆಜರ್ಮೆಂಟ್ ಅದು ಬೇರೆ ಇರ್ತದೆ. ನೆಕ್ಸ್ಟು ಈಗ ನೆಕ್ ವಿಡ್ತು ಬಂದುಬಿಟ್ಟು 3.5 ಇಂಚು, ಓಕೆ. ಇದು ಅರ್ಧ ಮೆಜರ್ಮೆಂಟ್ಗಳು ಇರ್ತದೆ, ಅದನ್ನು ಅರ್ಥ ಮಾಡ್ಕೊರಿ. ಮತ್ತು ನೆಕ್ ಡೌನು 3 ಇಂಚು. ಇದಕ್ಕೂ ರೆಡಿಮೇಡ್ ಪ್ಯಾಚ್ ಒಂದು ಬರುತ್ತೆ, ಅದು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಮಗೆ ಶೋಲ್ಡ್ರ್ ಬಂದುಬಿಟ್ಟು 14 ಇಂಚು. 14ಅಲ್ಲಿ ಅರ್ಧ ಮಾಡಿದ್ರೆ 7, ಮಾರ್ಜಿನ್ ಒಂದು ನಮಗೆ ಒಂದು 1/2 ಇಂಚು, ಅಂದರೆ ಒಂದು 7.5 ಅಥವಾ 7.25. ಇದಕ್ಕೆ ನಾನು ಬಂದುಬಿಟ್ಟು 7.25 ಇಂಚಿ ಮಾಡ್ಕೊತಾ ಇದ್ದೀನಿ, ಓಕೆ. 7.25 ಸೇಮ್ ಬಾಟಮಲ್ಲಿನೂ 7.25 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಬೇಡಿ, ಓಕೆ. ಇವಾಗ ಆ ಸ್ಟ್ರೈಟಿಂದ 1 ಇಂಚು ಒಳಗಡೆಗೆ, ಅಂದರೆ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಯಿಂದ ಕ್ರಾಸಾಗಿ ಅದು ಮಾರ್ಕ್ ಮಾಡ್ಕೊರಿ. ಮತ್ತು ಶೋಲ್ಡ್ರೂ ಅಷ್ಟೇ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚಿಕ್ಕದು ಮಾಡೋಣ ಅಂತ. ಆ ಥರ ಈ ಕಡೆ ನಮಗೆ 0 ಮಾಡ್ಕೊಬಿಟ್ಟು ಆರ್ಮಲ್ ಸೈಡ್ಗೆ ಒಂದು 1/4 ಇಂಚಷ್ಟು ಡೌನ್ ಮಾಡಿ. ಇವಾಗ ಆರ್ಮಲ್ ಶೇಪ್ ಬಂದುಬಿಟ್ಟು ನಮಗೆ 1.5 ಇಂಚಿನ ಶೇಪ್ ರೌಂಡ್ ಮಾಡಿದ್ದೀನಿ, ಓಕೆ. 1.5 ಇಂಚನ್ನು ಈಗ ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡಿಬಿಟ್ಟು ಶೋಲ್ಡ್ರು ನೆಕ್ಕನ್ನು ನಾನು ಕಟ್ ಮಾಡ್ತಾಯಿಲ್ಲ, ಶೋಲ್ಡ್ರು. ಈಗ ಇಲ್ಲಿ ಓಪನ್ ಮಾಡಿಬಿಟ್ಟು ಫ್ರಂಟ್ದು 2 ಲೇಯರ್ ಮಾತ್ರ, ಬರೀ ಫ್ರಂಟ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ, ಓಕೆ. ಫ್ರಂಟ್ ಮಾತ್ರ, ಓಕೆ. ಆಯ್ತಲ್ವಾ. ಈಗ ಫಸ್ಟ್ ಮಾಡಿದ್ದೀನಲ್ವ ಸ್ಟ್ರೈಟ್ ಲೈನು, ಅದೇ ಲೈನಿಗೆ ಸ್ಟ್ರೈಟಿಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಈಗ ಶೇಪು, ಅಂದರೆ ಯಾವಾಗೂ ಬ್ಯಾಕ್ ಎಕ್ಸ್ಟ್ರಾ ಇರಬೇಕು, ಫ್ರಂಟು ಕಡಿಮೆ ಇರಬೇಕು. ಹೀಗೆ ಈಗ ಫ್ರಂಟು ಬ್ಯಾಕು ಎರಡು ಸೇಮ್ ಕಟ್ ಮಾಡ್ಕೊಂಡಿದ್ದೀವಲ್ವ. ಇದಕ್ಕೂ ಸ್ಲೀವ್ ಇರೋದಿಲ್ಲ, ಸ್ಲೀವ್ಲೆಸ್ಸು. ಈಗ ನಮ್ಗೆ ಸೈಡ್ ಮಾರ್ಜಿನ್ ಬಂದುಬಿಟ್ಟು 8.25 ಅಲ್ಲಿಗೆ ನ್ಯಾಚ್ ಹಾಕ್ಕೊಂಡು ಅದರಿಂದ ಸೆಂಟ್ರಿಗೆ ಒಂದು ನ್ಯಾಚು. ಯಾಕಂದರೆ ಇಲ್ಲಿ ನಮಗೆ ಡಾಟ್ ಬರ್ತದೆ, ಅಂದರೆ ಇದು
ಫ್ರಂಟು ಬ್ಯಾಕು ಎರಡು ಕಡೆಯೂ ಡಾಟ್ ಇರ್ತದೆ. ಓಕೆ ಫ್ರೆಂಡ್, ಈಗ ಈ ಡಾಟ್ ಲೆಂತ್ ಬಂದುಬಿಟ್ಟು 6 ಇಂಚ್. ಓಕೆ, ಈಗ ಇದಕ್ಕೆ ರೆಡಿಮೇಡು ಪ್ಯಾಚ್ ಒಂದು ನೆಕ್ದಿದೆ, ಅದಕ್ಕೆ ಕರೆಕ್ಟಾಗಿ ಬರುತ್ತೆ ಇಲ್ವ ಅಂತ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊತೀನಿ. ಓಕೆ, ಇದು ಇನ್ನು ಸ್ಟಿಚಿಂಗ್ ಮಾಡಿದ್ಮೇಲೆ ನೋಡಬೇಕಾಗುತ್ತೆ. ನೆಕ್ಸ್ಟ್ ಬರೋ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಇರ್ತದೆ, ಅದಕ್ಕೆ ಯಾವುದೇ ರೀತಿಯಂಥ ವಾಯ್ಸ್ ಓವರ್ ಇರೋದಿಲ್ಲ. ನಿಮ್ಗೆ ಏನೇನೋ ಡೌಟ್ಸ್ಗಳು ಬಂದರೆ ಅದು ಕಟಿಂಗ್ ವಿಡಿಯೋ ಆಗ್ಬೋದು ಅಥವಾ ಸ್ಟಿಚಿಂಗ್ ವಿಡಿಯೋ ಆಗ್ಬೋದು, ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಈಗ 4 ಲೇಯರ್ನೂ ಒಂದೇ ಸಲ ಒಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೆ ಮಿಸ್ ಮಾಡದೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.